ಹೊಸರು ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ 5 ಕ್ರೀಡಾ ಅಪ್ಡೇಟಿಂಗ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತಗಳು. ಟಾಪ್ 5 ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವ್ದಿದೆ ಅನ್ನೋದನ್ನು ಸ್ಟ್ರೇಟ್ ಅವೇ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮೊದಲೇದಾಗಿ ಹೊಸಬರಾಗಿದ್ದರೆ ಈ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಕ್ರಿಕೆಟ್ ಅದೇ ರೀತಿ ಎಲ್ಲ ರೀತಿಯ ಹೆಚ್ಚಿನ ಇನ್ಫಾರ್ಮೇಷನ್ ನಾನು ನಿಮಗೆ ಈ ಚಾನಲಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದೇ ರೀತಿ ಟಾಪ್ 5 ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವುದು ಅನ್ನೋದನ್ನು ಸ್ಟ್ರೇಟ್ ಅವೇ ಹೋಗ್ಬಿಡೋಣ. ಮೊದಲೇ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ WPL ಅಂದರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ ನಮ್ಮ RCB ಟೀಮಲ್ಲಿ ಇರುವಂಥ ಓಪನರ್, ಅದೇ ರೀತಿಯಾಗಿ ನ್ಯೂಜಿಲೆಂಡ್ನ ಮೇನ್ ಆಲ್ರೌಂಡರ್ ಆಗಿರುವಂಥ ಸೋಫಿ ಡಿವೈನ್ ಅವರು ಇವಾಗ ರೆಸ್ಟನ್ನು, ಅಂದರೆ ಎಲ್ಲ ಡೊಮೆಸ್ಟಿಕ್ ಕ್ರಿಕೆಟಿಂದ ಇವಾಗ ರೆಸ್ಟನ್ನು ತೆಗೆದುಕೊಳ್ಬೇಕಂತ ಏನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ ಇವಾಗ ಕ್ರಿಸ್ಮಸ್ ಅವರು ಅಫಿಷಿಯಲ್ ಆಗಿ ಹೇಳಿದ್ದಾರೆ. ಅಂದರೆ ಡೊಮೆಸ್ಟಿಕ್ ಸಿಕ್ಕಾಪಟ್ಟೆ ವರ್ಷ ಕೂಡ ಆಗ್ತಾ ಬರ್ತಿದೆ. ಸೋಫಿ ಡಿವೈನ್ ಅವ್ರಿಗೆ ಸಿಕ್ಕಾಪಟ್ಟೆ ವರ್ಷಗಳಿಂದ ಕ್ರಿಕೆಟ್ ಆಟ ಆಡ್ತಿರೋದ್ರಿಂದ ಇವಾಗ ಡೊಮೆಸ್ಟಿಕ್ ಲೀಗ್ನ ಸ್ವಲ್ಪ ತೊರೆಯಬೇಕು ಅನ್ನೋ ಒಂದು ಯೋಚನೆಯಲ್ಲಿ ಸೋಫಿ ಡಿವೈನ್ ಅವರು ಇವಾಗ ಅನ್ಅವೈಲೇಬಲ್ ಆಗಿರ್ತಾರಂತೆ IPL 2025ಗೆ. ಅಂದರೆ ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಿರುವಂಥ WPLಗೆ ನಮ್ಮ RCB ಟೀಮಿಂದ ಇವಾಗ ಸೋಫಿ ಡಿವೈನ್ ಅವರು ಇವಾಗ ಅನ್ಅವೈಲೇಬಲ್ ಆಗಿರ್ತಾರೆ ಅಂತ ಕ್ರಿಸ್ಮಸ್ ಅವರು ತಿಳಿಸಿದ್ದಾರೆ. ಇದೇನು ಪಕ್ಕಾ ನ್ಯೂಸ್. ಅಂದರೆ ಸೋಫಿ ಡಿವೈನ್ ಅವ್ರ ಕಡೆಯಿಂದ ಅಷ್ಟೊಂದೇನು ಕ್ಲಾರಿಟಿ ಕೊಡಲಿಲ್ಲ, ಪೂರ್ತಿ IPL ಸೀಸನ್ನೇ ಮಿಸ್ ಮಾಡ್ಕೊಳ್ತೇನೆ ಅಂತ. ಆದರೂ ಕೂಡ ಇವರು ಈ ರೀತಿ ಡೊಮೆಸ್ಟಿಕ್ ಲೀಗ್ಗೆ ಸ್ವಲ್ಪ ಬ್ರೇಕ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ ನನ್ನ ಪ್ರಕಾರ RCBಗೂ ನನ್ನ ಪ್ರಕಾರ ಬರುವ ಚಾನ್ಸಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಎರಡು ಪ್ಲೇಯರ್ ಆಯಿತು, ಸೋಫಿ ಡಿವೈನ್ ಅದೇ ರೀತಿ ಸೋಫಿ ಮೊಲಿನಿ ಅವರು ಇಬ್ಬರು ಜನ ಕೂಡ ಈ ಬಾರಿ ನಮ್ಮ RCB ಟೀಮಲ್ಲಿ ಆಟ ಆಡಲ್ಲ ಅಂತ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ಗೆ ಹೋಗೋದಾದ್ರೆ, ಇವಾಗ ICC ಮೆನ್ಸ್ T20 ಇಯರ್ ಆಫ್ ದ 2024ನ ಮೇನ್ ಕ್ರಿಕೆಟರ್ ಆಫ್ ದ ಇಯರ್ ಯಾರು ಅಂತ ಇವಾಗ ಡಿಕ್ಲೇರ್ ಮಾಡಿದೆ. ಇವಾಗಷ್ಟೇ ಜೈಶ್ ಅವರು, ಅಂದರೆ ICCಯ ಹಾನರ್ ಸೆಕ್ರೆಟರಿ ಆಗಿರುವಂಥ ಜೈಶ್ ಅವರು ಇವಾಗ ಕನ್ಫರ್ಮ್ ಮಾಡಿದ್ದಾರೆ ICC ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ 2024ನಲ್ಲಿ ಯಾರಪ್ಪ ಅಂತ ಹೇಳಿದರೆ, ಆಬ್ವಿಯಸ್ಲಿ ನಮ್ಮ ಇಂಡಿಯಾದವರು ಒಬ್ಬ ಪ್ಲೇಯರ್ ಆಗಿರ್ತಾರೆ. ಅದು ಯಾರಪ್ಪ ಅಂತ ಹೇಳಿದ್ರೆ, ಇಷ್ಟು ವರ್ಷಗಳ ಕಾಲ ಬ್ಯಾಟಿಂಗ್ ಲೈನಪ್ಪಲ್ಲಿ ಸಿಕ್ಕಾಪಟ್ಟೆ ಫೋಕಸ್ ಮಾಡ್ಕೊಂಡು ಕೊಡ್ತಿದ್ರು. ಆದರೆ ಈ ಬಾರಿ ಬೌಲಿಂಗ್ ಲೈನಪ್ಪಲ್ಲಿ ಅದು ಮೇನ್ ಆಗಿ ಫಾಸ್ಟ್ ಬೌಲಿಂಗ್ ಲೈನಪ್ಪಲ್ಲಿ ನಮ್ಮ ಯಂಗ್ಸ್ಟರ್ ಆಗಿರುವಂಥ ನಮ್ಮ ಇಂಡಿಯಾದ ಲೆಫ್ಟ್ ಆರ್ಮರ್ ಫಾಸ್ಟ್ ಬೌಲರ್ ಹರ್ಷದೀಪ್ ಸಿಂಗ್ ಅವ್ರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದಾಗಿದೆ. ಹೌದು, ಇವರು ಯಾವ ರೀತಿ ಕ್ವಾಲಿಟಿ ಬೌಲರ್, ಅದೇ ರೀತಿ 2024 T20 ವರ್ಲ್ಡ್ ಕಪ್ ಯಾವ ರೀತಿ ಇವರು ಡೆತ್ ಓವರಲ್ಲಿ ಮೇನ್ ಬೌಲಿಂಗ್ ಅಟ್ಯಾಕ್ನ, ಹೌದು ನಮ್ಮ ಇಂಡಿಯನ್ ಟೀಮ್ದು ಎಲ್ಲ ಬೌಲರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಒಳ್ಳೆಯದಾಗಿದೆ ಈ ಬಾರಿ T20 ವರ್ಲ್ಡ್ ಕಪ್ಪಲ್ಲಿ. ಅದ್ರಲ್ಲಿ ಮೇನ್ ಆಗಿ ಯಂಗ್ಸ್ಟರ್ ಹಾಕೊಂಡು ನಮ್ಮ ಹರ್ಷದೀಪ್ ಸಿಂಗ್ ಅವರು ಇವಾಗ 2024 ಅಂದರೆ T20 ಆಫ್ ದ ಕ್ರಿಕೆಟರ್ ಆಫ್ ದ ಇಯರ್ನ ಇವಾಗ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 3 ಹೋಗೋದಾದರೆ, ನಮ್ಮ RCB ಕ್ಯಾಪ್ಟನ್ಸಿ ರಿಲೇಟೆಡ್ ಇವಾಗ ಜಸ್ಟ್ ಇನ್ನೊಂದು ಅಪ್ಡೇಟ್ ಬಂದಿದೆ. ಏನಪ್ಪ ಅಂತ ಹೇಳಿದರೆ, ನಮ್ಮ RCBಯ ಮೇನ್ ಆಪತ್ಬಂಧವಾಗಿರುವಂಥ ABD ಅವರು ಇವಾಗ ಪ್ರಿಡಿಕ್ಷನ್ ಮಾಡಿದ್ದಾರೆ. ಅಂದರೆ RCBಯ ಕ್ಯಾಪ್ಟನ್ ಆಗಿ ಇವ್ರನ್ನೇ ಆಯ್ಕೆ ಮಾಡಬೇಕು ಅಂತ ಇವಾಗ ಸ್ವಲ್ಪ ಫೋಕಸ್ ಇದೆ ಅಂತೆ. ಮೇನ್ ಯಾರಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರಾದ ಸಿಕ್ಕಾಪಟ್ಟೆ ಒಳ್ಳೇದಾಗತ್ತೆ ನಮ್ಮ RCB ಟೀಮ್ಗೂ ಅಂತ ಇವಾಗ ABD ಅವರು ತಮ್ಮ ಪ್ರಿಡಿಕ್ಷನನ್ನು ಇವಾಗ ತಿಳಿಸ್ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಈ ಯಾವಾಗ ಅಂತ ಹೇಳಿದರೆ, ಈ ಇಂಗ್ಲೆಂಡ್ ಸೀರೀಸ್ ಆದಮೇಲೆ ನನ್ನ ಪ್ರಕಾರ ಡಿಕ್ಲೇರ್ ಆಗತ್ತೆ RCBಯ ಕ್ಯಾಪ್ಟನ್ ಯಾರಾಗ್ಬೋದು ಅಂತ. ಅದು ಆಬ್ವಿಯಸ್ಲಿ ಚಾನ್ಸ್ ಇರೋದೇನಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅಥವಾ ರಜತ್ ಪಟಿದಾರ್ ಅವರಿಗೆ ಹೆಚ್ಚಿನ ಚಾನ್ಸಸ್ ಇದೆ ಇವಾಗ RCBಯ ಕ್ಯಾಪ್ಟನ್ ಆಗಲಿಕ್ಕೆ ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾರೆ. ಅದಕ್ಕಾಗಿ ಇಲ್ಲಿ ABD ಅವರು ಕೂಡ ಹೇಳಿದ್ದಾರೆ RCBಯ ಕ್ಯಾಪ್ಟನ್ ಇವರೇ ಆಗಬೇಕು ಅಂತ. ಯಾರಪ್ಪ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಆದರೆ ಉತ್ತಮ, ಅಂದರೆ ಒಳ್ಳೆಯದಾಗತ್ತೆ ಅಂತ RCB ಟೀಮ್ಗೆ ಅಂತ ABD ಅವರು ತಮ್ಮ ಪ್ರಿಡಿಕ್ಷನ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4 ಹೋಗೋದಾದರೆ, ಇವಾಗಂತೂ ಎಲ್ಲ ನಮ್ಮ RCB ಪ್ಲೇಯರ್ಸ್ಗಳು ಸಿಕ್ಕಾಪಟ್ಟೆ ಔಟ್ ಆಫ್ ಫಾರ್ಮಲ್ಲಿದ್ದಾರೆ. ಇಂಗ್ಲೆಂಡ್ ಪ್ಲೇಯರ್ಸ್ಗಳು ಟಾಪ್ 3 ಪ್ಲೇಯರ್ಸ್ಗಳು ಕೂಡ. ಆದರೆ ಇಲ್ಲಿ ಒಂದು ಕಡೆ ಫಿನಿಶಿಂಗ್ ರೋಲಲ್ಲಿ ಮೇನ್ ಆಗಿ ಟೀಮ್ ಡೇವಿಡ್ ಅವರು ಸಿಕ್ಕಾಪಟ್ಟೆ ಒಳ್ಳೆಯದಾಗಿ ಫಿನಿಶಿಂಗ್ ಟಚ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಯಾವ ರೀತಿ ಯಾಕೆ ಎಲ್ಲಿ ಅದು ಕೂಡ ಎಲ್ಲಿ ಅಂತ ಹೇಳಿದರೆ, ಬಿಗ್ ಬೆಸ್ಟ್ ಲೀಗ್ BBL ಅಂದರೆ ಆಸ್ಟ್ರೇಲಿಯಾ ಪ್ರೀಮಿಯರ್ ಲೀಗಲ್ಲಿ ಬಿಗ್ ಬೆಸ್ಟ್ ಲೀಗಲ್ಲಿ ಸಿಕ್ಕಾಪಟ್ಟೆ ಒಳ್ಳೆಯದಾಗಿ ಸೈಕ್ ಪರ್ಫಾರ್ಮೆನ್ಸ್ ಇವಾಗ ಟೀಮ್ ಡೇವಿಡ್ ಅವರಿಂದ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅದು ಕೂಡ 70ರಿಂದ 75 76 ಎವರೇಜಲ್ಲಿ ಅವ್ರದ್ದು ಕೂಡ ಸಿಕ್ಕಾಪಟ್ಟೆ ಒಳ್ಳೆ ಸ್ಟ್ರೈಕ್ ರೇಟ್, 180 ಸ್ಟ್ರೈಕ್ ರೇಟಲ್ಲಿ ಕೂಡ 216 20 ರನ್ನೇನೋ ಹೊಡೆದಿದೆ, 260 ಕರೆಕ್ಟಾಗಿ ನೆನಪಿಲ್ಲ. ಒಟ್ಟಿನಲ್ಲಿ ಅವರಂತೂ ಸಿಕ್ಕಾಪಟ್ಟೆ ಸ್ಟ್ರೈಕಲ್ಲಿದ್ದಾರೆ. ಟೀಮ್ ಡೇವಿಡ್ ಅವರು ಒಳ್ಳೆ ಫಿನಿಶಿಂಗ್ ಟಚ್ನ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಮೇನ್ ಅಂತ ಹೇಳಿದರೆ ಎವರೇಜಲ್ಲಿ ನಾಟ್ ಔಟ್ ಹಾಕೊಂಡು ಫಿನಿಶಿಂಗ್ ರೋಲ್ನ ಸಿಕ್ಕಾಪಟ್ಟೆ ನಿಭಾಯಿಸ್ತಿದ್ದಾರೆ ಟೀಮ್ ಡೇವಿಡ್ ಅವರು ಅಂತಲೇ ಹೇಳ್ಬೋದಾಗಿದೆ. ನಮ್ಮ RCB ಕೂಡ ಸಿಹಿಸುದು. ಯಾಕಪ್ಪ ಅಂತ ಹೇಳಿದ್ರೆ, ಫಿನಿಶಿಂಗ್ ಟಚ್ಚಲ್ಲಿ ಯಾರು ಕೂಡ ಅಷ್ಟೊಂದು ಪರ್ಫಾರ್ಮೆನ್ಸ್, ಅದು ಕೂಡ ಓವರ್ಸೀಸ್ ಹಾಕೊಂಡು ಯಾರೂ ಇಲ್ಲ. ಒಂಥರ ಸಿಕ್ಕಾಪಟ್ಟೆ ಸೈಕ್ ಪ್ರದರ್ಶನ ಇಲ್ಲಿ ಟೀಮ್ ಡೇವಿಡ್ ಅವ್ರ ಕಡೆಯಿಂದ ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 5 ಹೇಳೋದಾದರೆ, ಇವಾಗ ಬಿಗ್ ಬೆಸ್ಟ್ ಲೀಗ್ ಏನು ನಡೀತಿದೆ ಅದರಲ್ಲಿ ಮೇನ್ ಆಗಿ ಸಿಡ್ನಿ ಥಂಡರ್ಸ್ ಇವರಂತೂ ಸಿಕ್ಕಾಪಟ್ಟೆ ಸೈಕಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದರೆ, ಅವರು ಫಸ್ಟ್ ಟಾಪ್ 3 4 ಮ್ಯಾಚಸ್ ಸೋತ್ಕೊಂಡು ನೆಕ್ಸ್ಟ್
ಕ್ವಾಲಿಫೈ ಆಗ್ಲಿಕ್ಕೆ 4 ಮ್ಯಾಚ್ ಕೂಡ ಸರಾಸರಿ ವಿನ್ ಹಾಕೊಂಡು ಇವಾಗ ಸೆಮಿಫೈನಲ್ ಹೋಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಸಿಕ್ಕಾಪಟ್ಟೆ ಅಂದ್ರೆ ಯಾವ ರೀತಿ ನಮ್ಮ RCB ಆಯ್ತು, ಅದು ಕೂಡ ಮ್ಯಾಕ್ಸ್ವೆಲ್ ಅವ್ರ ಟೀಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ನಮ್ಮ RCB ಯಾವ ರೀತಿ ಆಯ್ತು ಅದೇ ರೀತಿಯಾಗಿ ಫಸ್ಟ್ 7 ಮ್ಯಾಚಸ್ ನ ಸೋತ್ಕೊಂಡು ನೆಕ್ಸ್ಟ್ 7 ಮ್ಯಾಚಸ್ ನ ವಿನ್ ಹಾಕೊಂಡು ಸೆಮಿಫೈನಲ್ ಹೋಗಿದ್ವಲ್ಲ, ಆ ರೀತಿ ಇವಾಗ ಬಿಗ್ ಬ್ಯಾಶ್ ಲೀಗಲ್ಲೂ ಆಗ್ತಿದೆ ಅಂತಾನೆ ಹೇಳ್ಬೋದಾಗಿದೆ. ಅದೇ ರೀತಿ ಕೊನೆಯದಾಗಿ ಇದೊಂಥರ ಅಪ್ಡೇಟ್ ಅಲ್ಲ, ಒಂಥರ ಕ್ರಿಕೆಟರ್ ಆಫ್ ದ ಇಯರ್ ಅಂದ್ರೆ T20 ಸ್ಕ್ವಾಡ್ ನ ಅನೌನ್ಸ್ ಮಾಡಿದೆ 2024 ನಲ್ಲಿ. ಮೇನ್ ಆಗಿ ಅಂದ್ರೆ ಸ್ಟಾರ್ಟಿಂಗ್ ಆಫ್ ದ ಎಲ್ಲ ಟೀಮ್ ನ ಸೇರಿಸ್ಕೊಂಡು ಕ್ರಿಕೆಟರ್ ಆಫ್ ದ T20 ಇಯರ್ ಅಂತ ಮಾಡಿದೆ. ಅದ್ರಲ್ಲಿ ಮೇನ್ ಆಗಿ ನಮ್ಮ ರೋಹಿತ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ಸಿಕ್ಕಿದೆ. ಅದೇ ರೀತಿಯಾಗಿ ಇಯರ್ ಅಂದ್ರೆ ಪ್ಲೇಯರ್ಸ್ ಗಳ ಲಿಸ್ಟ್ ಅಂತ ಹೇಳಲಿಕ್ಕೆ ಹೋಗಲ್ಲ, ನಮ್ಮ ಇಂಡಿಯಾ ಕಡೆಯಿಂದ ರೋಹಿತ್ ಶರ್ಮಾ ಅವರಿಗೆ ಕ್ಯಾಪ್ಟನ್ಸಿನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಹರ್ಷದೀಪ್ ಸಿಂಗ್ ಅವರಿದ್ದಾರೆ, ಜಸ್ಪ್ರೀತ್ ಬುಮ್ರಾ ಅವರಿದ್ದಾರೆ. ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ನಮ್ಮ ಇಂಡಿಯಾ ಕಡೆಯಿಂದ ವಿನ್ನಿಂಗ್ ODI ವರ್ಲ್ಡ್ ಕಪ್ ಅಂದ್ರೆ T20 ವರ್ಲ್ಡ್ ಕಪ್ ನ ವಿನ್ನಿಂಗ್ ಟೀಮ್ ಅಲ್ಲಿ ನಮ್ಮ ಇಂಡಿಯಾದ ಪ್ಲೇಯರ್ಸ್ಗಳು 4 ಜನ ಇದ್ದಾರೆ. ರೋಹಿತ್, ಹಾರ್ದಿಕ್, ಹರ್ಷದೀಪ್, ಅದೇ ರೀತಿಯಾಗಿ ಜಸ್ಪ್ರೀತ್ ಬುಮ್ರಾ ಅವ್ರನ್ನ ಇವಾಗ ICC ಕ್ರಿಕೆಟರ್ ಆಫ್ ದ ಇಯರ್ ಅಲ್ಲಿ T20 ಸ್ಕ್ವಾಡ್ ಅಲ್ಲಿ ಸೆಲೆಕ್ಟ್ ಮಾಡಿದ ICC ಅಂತಾನೆ ಹೇಳಬಹುದಾಗಿದೆ. ಇದಿಷ್ಟು ಟಾಪ್ 5 ಕ್ರಿಕೆಟ್ ಅಪ್ಡೇಟ್ ಆಯಿತು. ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಕ್ರಿಕೆಟ್ IPL ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.